ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ 2 ದಿನಗಳಿಂದ ರಾಜಮಾತೆ ಅಶ್ವಿನಿ ಗೌಡ ವರ್ಸಸ್ ಚೈತ್ರಾ ಕುಂದಾಪುರ ವಾರ್ ನಡೀತಾ ಇದೆ. ಕಾರಣ ನಿಮಗೆ ತಿಳಿದಿದೆ. ಅಶ್ವಿನಿ ಗೌಡ ಹಾಕಿದ ಫೋಟೋಗಳು ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಈ ಬಗ್ಗೆ ಚೈತ್ರಾ ಕುಂದಾಪುರ ಕೂಡ ಸರಿಯಾಗಿಯೇ ತಿರುಗೇಟು ನೀಡಿದ್ರು. ಇದೀಗ ಚೈತ್ರಾ ಕುಂದಾಪುರ ಹೇಳಿಕೆಗೆ ಮೊದಲ ಬಾರಿ ಅಶ್ವಿನಿ ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಿಯಾಲಿಟಿ ಶೋ ಅಂತ್ಯಗೊಂಡ ಬಳಿಕ ಸಾಮಾನ್ಯವಾಗಿ ಸ್ಪರ್ಧಿಗಳು ತಾವಾಯ್ತು ತಮ್ಮ ಪಾಡಾಯ್ತು ಅಂತ ಇರ್ತಾರೆ. ಆದರೆ ಈ ಬಾರಿ ಪರಿಸ್ಥಿತಿ ಬೇರೆಯದ್ದೇ ಆಗಿದೆ. ಮನೆಯೊಳಗಿನ ಭಿನ್ನಾಭಿಪ್ರಾಯಗಳು ಹೊರಗಿನ ಜೀವನಕ್ಕೂ ಮುಂದುವರೆದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ 2 ದಿನಗಳಿಂದ ಅಶ್ವಿನಿ ಗೌಡ ಹಾಕಿದ ಫೋಟೋಗಳು ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ತಮ್ಮ ಕೈ ಮತ್ತು ಕಾಲುಗಳ ಮೇಲೆ ಉಗುರುಗಳಿಂದ ಆದಂತೆ ಕಾಣುವ ಗಾಯಗಳ ಚಿತ್ರಗಳನ್ನ ಅವರು ಹಂಚಿಕೊಂಡಿದ್ರು. ಈ ಫೋಟೋಗಳು ವೈರಲ್ ಆದ ತಕ್ಷಣ ಎಲ್ಲರ ಗಮನ ಚೈತ್ರಾ ಕುಂದಾಪುರ ಕಡೆ ತಿರುಗಿತು. ಅನೇಕರು ಈ ಗಾಯಗಳು ಚೈತ್ರಾರಿಂದ ಆಗಿದೆ ಎಂದು ಕಾಮೆಂಟ್ ಮಾಡ್ತಿದ್ದಾರೆ. ಅಶ್ವಿನಿ ಫೋಟೋ ನೋಡಿದ ನೆಟ್ಟಿಗರು ಮನೆಯೊಳಗೆ ನಡೆದ ಗಲಾಟೆಗಳನ್ನ ನೆನಪಿಗೆ ತಂದು ಇದು ಚೈತ್ರಾ ಕುಂದಾಪುರ ಮಾಡಿದ ಗಾಯಗಳಿರಬೇಕು ಎಂದು ಆರೋಪಿಸಿದ್ರು. ಇದರಿಂದ ವಿಷಯ ಮತ್ತಷ್ಟು ಗಂಭೀರವಾಗಿದೆ. ಈ ಆರೋಪಗಳ ನಡುವೆ ಚೈತ್ರಾ ಕುಂದಾಪುರ ಕೂಡ ಅಶ್ವಿನಿ ಪೋಸ್ಟ್ಗೆ ತಿರುಗೇಟು ನೀಡುವಂತೆ ಹೊಸ ಪೋಸ್ಟ್ ಹಾಕಿದ್ದಾರೆ. ಚೈತ್ರಾ ಕುಂದಾಪುರ ಪೋಸ್ಟ್ಗೆ ಮೊದಲ ಬಾರಿಗೆ ಅಶ್ವಿನಿ ಗೌಡ ಇದೀಗ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಘಾಸಿ ಬಗ್ಗೆ ನಾನು ಮಾತನಾಡಿದ್ದೇನೆ ಅಷ್ಟೇ. ನಾನು ಯಾವತ್ತೂ ಚೆಕ್ ಬೌನ್ಸ್ ಮಾಡಿಲ್ಲ. ನನಗೆ ಈ ವಿಷಯ ಗೊತ್ತೇ ಇಲ್ಲ. ಹಾಗೆಯೇ ನಾನು ಚೈತ್ರಾ ಅವರ ಪೋಸ್ಟ್ ನೋಡಿಲ್ಲ. ಕೆಲವರಿಗೆ ಅವರೇ ಮಾಡಿದ್ದಾರೆ ಅಂತ ಗೊತ್ತಾದಾಗ ರಿಯಾಕ್ಟ್ ಮಾಡ್ತಾರೆ. ಹಾಗಾಗಿ ಚೈತ್ರಾ ಕುಂದಾಪುರ ಅವರು ರಿಯಾಕ್ಟ್ ಮಾಡಿದ್ದಾರೆ ಎಂದು ಅಶ್ವಿನಿ ಗೌಡ ಹೇಳಿದ್ದಾರೆ. ಮುಂದುವರೆದು ಮಾತನಾಡಿದ ಅಶ್ವಿನಿ ಗೌಡ, ಕುಂಬಳಕಾಯಿ ಕಳ್ಳ ಅಂದ್ರೆ ಏನೋ ಹೇಳ್ತಾರಲ್ಲ ಹಾಗೆ 3 ಗಂಡಂದಿರು ಮತ್ತು ಚೆಕ್ ಬೌನ್ಸ್ ಅವರೇ ಮಾಡಿರಬೇಕು. ಹಾಗಾಗಿ ಪೋಸ್ಟ್ ಹಾಕಿದ್ದಾರೆ. ನೀವು ಅವರ ಹತ್ತಿರಾನೇ ಕೇಳಿ ಎಂದು ಮಾಧ್ಯಮದವರಿಗೆ ಅಶ್ವಿನಿ ಗೌಡ ಪ್ರಶ್ನೆ ಕೇಳಿದ್ದಾರೆ. ಜೊತೆಗೆ ಆಕ್ಸಿಡೆಂಟ್ ಆಗಿ ಆಗೋದು ಬೇರೆ, ಉದ್ದೇಶ ಪೂರ್ವಕವಾಗಿ ಮಾಡುವುದು ಬೇರೆ. ಇದು ಹಲ್ಲೆ ಎಂದು ಚೈತ್ರಾ ಕುಂದಾಪುರ ಮೇಲೆ ಅಶ್ವಿನಿ ಗೌಡ ಆರೋಪ ಮಾಡಿದ್ದಾರೆ. ಒಟ್ಟಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂತಹ ಪೋಸ್ಟ್ ವಿವಾದ ಮತ್ತಷ್ಟು ಮುನ್ನೆಲೆಗೆ ಹೋಗುತ್ತಾ ಅಥವಾ ಇಲ್ಲಿಗೆ ಫುಲ್ ಸ್ಟಾಪ್ ಇಡ್ತಾರಾ? ಕಾದು ನೋಡಬೇಕು.